ನಮಸ್ಕಾರ ಎಲ್ರಿಗೂ. ನಾನು ರಮ್ಯಾ ಜಗತ್ ಮೈಸೂರು. ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಒಂದಷ್ಟು ಐಟಮ್ಗಳಿದೆ. 1 2 3 4 ರೀತಿಯಾದಂತಹ ಐಟಮ್ ಇದೆ. ಇಲ್ಲಿ ಮೊಟ್ಟೆಗಳಿದೆ, ಇಲ್ಲೊಂದು ಪೌಡರ್ ಇದೆ ಒಂದು, ಇನ್ನು ಇದು ಬಿಟ್ಟರೆ ಇಲ್ಲಿ ಬೆಲ್ಲ ಇದೆ, ಬೆಲ್ಲದ ಪುಡಿ ಇದೆ. ಇದರ ಜೊತೆಗೆ ಇಲ್ಲಿ ಹಾಲಿನ ಪೌಡರ್ ಇದೆ. ಇದರ ಜೊತೆ ಇನ್ನು ಸಾಕಷ್ಟು ಕಾಳುಗಳು, ಬೇಳೆಗಳು, ಇದೆಲ್ಲವೂ ಕೂಡ ಐಟಮ್ಗಳು ಉಚಿತವಾಗಿ ಸಿಗುತ್ತೆ ನಿಮಗೆ. ಇದೆಲ್ಲವೂ ಕೂಡ ಫ್ರೀಯಾಗಿ ಸಿಕ್ಕಿರುವಂತಹ ಐಟಮು. ಇದೆಲ್ಲವನ್ನು ಕೂಡ ನೀವು ಕೂಡ ತಗೋಬೋದು. ನಿಮ್ಮ ಊರುಗಳಲ್ಲೇ ತಗೋಬೋದು. ಹೇಗೆ ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ನಾನು ಸಾಮಾನ್ಯ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿರ್ತೀನಿ. ಸರ್ಕಾರದಿಂದ ಸಿಗುವಂತಹ ಯೋಜನೆಗಳನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಕೆಲವರೆಲ್ಲ ಬಿಟ್ಟಿಯಾಗಿ ಸಿಕ್ಕಿದ್ರೆ ತಗೊಳ್ಳೋದು, ಅದು ಆ ಥರ ಎಲ್ಲ ಅಲ್ಲ. ನಿಮ್ಮ ಟ್ಯಾಕ್ಸ್ ಹಣನೇ ಯಾರು ಕೂಡ ಎಲ್ಲಿಂದ ಸರ್ಕಾರದಲ್ಲೇನು ಉತ್ಪತ್ತಿ ಆಗಿಬಿಡಲ್ಲ ಯಾವುದನ್ನು ಕೂಡ. ಎಲ್ಲವೂ ಕೂಡ ನಿಮ್ಮ ಟ್ಯಾಕ್ಸ್ ಹಣದಿಂದನೇ. 50 ಪೈಸೆ ಚಾಕ್ಲೇಟ್ ತೊಗೊಂಡಾಗ ಕೂಡ ನೀವು ಟ್ಯಾಕ್ಸ್ ಕಟ್ಟಿರ್ತೀರಾ, ಅಥವಾ 1 ಲಕ್ಷ ರೂಪಾಯಿ ಸ್ಕೂಟರ್ ತಗೊಂಡ್ರೂ ಕೂಡ ನೀವು ಟ್ಯಾಕ್ಸ್ ಕಟ್ಟಿರ್ತೀರಾ, ಅಥವಾ ಯಾವುದೇ ಪ್ರಾಡಕ್ಟ್ ನೀವು ಏನೇ ಒಂದು ವಸ್ತು ತೊಗೊಳ್ಬೇಕಾದ್ರೂ ಟ್ಯಾಕ್ಸ್ ನೀವು ಕಟ್ಟಿರ್ತೀರಾ. ಆ ಕಾರಣಕ್ಕೋಸ್ಕರ ನಿಮ್ಮ ಟ್ಯಾಕ್ಸ್ ಹಣದಿಂದನೇ ಬರುವಂಥದ್ದು ಸರ್ಕಾರದ ಯೋಜನೆಗಳು. ಸೊ ಸರ್ಕಾರದ ಯೋಜನೆಗಳನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸರ್ಕಾರದಿಂದ ಕೊಡುವಂತಹ ಐಟಮ್ಗಳು ಇದೆಲ್ಲವೂ ಕೂಡ. ಮೊಟ್ಟೆಗಳನ್ನು ಕೊಡ್ತಾರೆ ಉಚಿತವಾಗಿ. ಒಂದು ಪೌಷ್ಟಿಕಾಂಶ ತುಂಬಿದಂತಹ ಪೌಡರ್ 2.5 kg ಪೌಡರನ್ನು ಕೊಟ್ಟಿದ್ದಾರೆ. ಈ ತಿಂಗಳು ನಾನು ಹೇಳ್ತಾ ಇರೋದು. ಇದು ಒಂದೊಂದು ತಿಂಗಳು ಕೆಲವೊಮ್ಮೆ ಚೇಂಜ್ ಆಗುತ್ತೆ, ಕೆಲವೊಮ್ಮೆ ಕಾಳುಗಳು ಇನ್ನೂ ಏನೇನೋ ಕೊಡ್ತಾರೆ. ಈಗ ಬೆಲ್ಲ ಎಷ್ಟಿದು 1 kg ಇರ್ಬೋದು ಮೋಸ್ಟ್ಲಿ, ಅಥವಾ ಅರ್ಧ kg ಇದೆ ಅಂತ ಅನ್ಕೊತೀನಿ. 775 ಗ್ರಾಮ್ ಇದೆ. 3/4 kg ಇದೆ. 3/4 kgಗೂ ಸ್ವಲ್ಪ 25 ಗ್ರಾಮ್ ಜಾಸ್ತಿ ಇದೆ. ಸೊ 775 ಗ್ರಾಮ್ ಬೆಲ್ಲವನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಾಲಿನ ಪೌಡರನ್ನು ಕೊಟ್ಟಿದ್ದಾರೆ. ಇದೊಂದು 1/4 kg ಇಲ್ಲ ಅನ್ಕೊತೀನಿ, ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಇದಿಷ್ಟು ಕೊಟ್ಟಿರುವಂಥದ್ದು. ಇದನ್ನೆಲ್ಲ ಯಾರಿಗೆ ಕೊಡ್ತಾರೆ ಅಂತಂದರೆ, ಇದು ಬಂದು ನಿಮ್ಮ ಊರಿನ ಅಂಗನವಾಡಿಗಳಲ್ಲಿ ಇದನ್ನು ಕೊಡ್ತಾರೆ. ಯಾರಿಗೆಲ್ಲ ಕೊಡ್ತಾರೆ ಅಂತಂತಂದರೆ, ಜೊತೆಗೆ ಇದೆಲ್ಲವೂ ಕೂಡ ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು ನಾನೀಗ ಟೆಸ್ಟ್ ಮಾಡ್ತೀನಿ, ಕ್ವಾಲಿಟಿ ಟೆಸ್ಟ್. ಯಾಕಂದರೆ ಸರ್ಕಾರದಿಂದ ಕೊಟ್ಟಿರೋದ್ರಿಂದ ಕಳಪೆ ಗುಣಮಟ್ಟದ್ದು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಅನ್ಕೋತಾರೆ. ಸೊ ಇದನ್ನು ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟು ಇವಾಗ ನಿಮಗೆ ಕೂಡ ತೋರಿಸ್ತೀನಿ. ಇನ್ನು ಇದು ಬಂದು ನಿಮ್ಮ ಊರುಗಳಲ್ಲಿ ಅಂಗನವಾಡಿಗಳಲ್ಲಿ ಕೊಡುವಂಥದ್ದು. ಯಾರಿಗೆ ಕೊಡ್ತಾರೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿಯರು ಆಗಿದ್ದರೆ, ಗರ್ಭಿಣಿ ಹೆಣ್ಣು ಮಕ್ಕಳಿದ್ರೆ ಅವರಿಗೆ, ಜೊತೆಗೆ ಗರ್ಭಿಣಿ ಆದಾಗಿನಿಂದ ಮಕ್ಕಳು 3 ವರ್ಷ ಆಗೋವರೆಗೂ ಕೂಡ ಈ ಒಂದು ಐಟಮ್ಗಳನ್ನು ಕೊಡ್ತಾರೆ. ಗರ್ಭಿಣಿಯರಿಗೆ ಬೇರೆ ಕೊಡ್ತಾರೆ, ಮಕ್ಕಳಾದಮೇಲೆ ಅವರಿಗೆ ಬೇರೆ ಐಟಮ್ಗಳು ಕೊಡ್ತಾರೆ. ಸೇಮ್ ಸ್ವಲ್ಪ ಸೇರಿಸ್ಕೊಡ್ತಾರೆ, ಇಲ್ಲಾಂದರೆ ಸ್ವಲ್ಪ ಐಟಮ್ಗಳು ಕಡಿಮೆ ಮಾಡಿ ಕೊಡ್ತಾರೆ ಅಷ್ಟೇ. ಗರ್ಭಿಣಿಯರಿಗೆ ಬಂದು ಅವ್ರು ಯಾವಾಗ ಪ್ರೆಗ್ನೆಂಟ್ ಅಂತ ದಾಖಲು ಮಾಡ್ಕೋತಾರೆ, ಅಂದರೆ ಗರ್ಭಿಣಿ ಆಗಿದೆ ಅಂತ ಅಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಹತ್ರ ಯಾವಾಗ ರಿಜಿಸ್ಟರ್ನ ಮಾಡಿಸಿದ ನಂತರ ಅದು ಸರ್ಕಾರಕ್ಕೆ ಹೋಗುತ್ತೆ. ನೆಕ್ಸ್ಟಿಂದ ಫುಡ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಅವ್ರಿಗೆ ಫುಡ್ ಬರೋವರೆಗೂ ಕೂಡ ಏನಾದರೂ ನೀವು ಊಟ ಮಾಡ್ತೀವಿ ಅಂತಂದರೆ ಅಂಗನವಾಡಿಯಲ್ಲಿ ಹೋಗಿ ಊಟ ಮಾಡ್ಬೋದು. ಗರ್ಭಿಣಿಯರಿಗೆ ಅಲ್ಲೇ ಊಟ ತಯಾರಾಗುತ್ತೆ. ಕೆಲವೊಂದು ಅಂಗನವಾಡಿಯಲ್ಲಿ ತುಂಬ ಕಡಿಮೆ ಇರ್ತಾರೆ, ಅಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡಲ್ಲ ಅಂಥವ್ರು ಕೆಲವೊಂದು ಕಡೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಮಾಡ್ಬೋದು ಏನೋ ಗೊತ್ತಿಲ್ಲ. ಬಟ್ ಪಾಪ ಆದರೆ ಅಲ್ಲಿ ಊಟ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದವ್ರಿಗೆ ಏನಾಗುತ್ತೆ, ಅಡುಗೆ ಏನಾದರೂ ಮಾಡಲಿಲ್ಲ ಅಂದರೆ, ಕಡಿಮೆ ಜನ ಇದ್ದರೆ ಮನೆಗೆ ಕೊಟ್ಟು ಕಳಿಸ್ಬಿಡ್ತಾರೆ, ಇಂತಿಷ್ಟು ಐಟಮ್ ಅಂತ ಅಂದ್ಬಿಟ್ಟು. ಅವರಿಗೆಲ್ಲ ಏನಾಗುತ್ತೆ, ಗರ್ಭಿಣಿ ಆದಾಗ್ಲಿಂದನೂ ಕೂಡ ಪ್ರತಿದಿನಕ್ಕೆ ಒಂದು ಮೊಟ್ಟೆ, ಟೋಟಲ್ 25 ಮೊಟ್ಟೆ, ಒಂದು ತಿಂಗಳಿಗೆ 25 ಮೊಟ್ಟೆಯನ್ನು ಕೊಡ್ತಾರೆ. ಜೊತೆಗೆ ಊಟಕ್ಕೆ ಏನೇನು ಬೇಕೋ ಐಟಮು ಸ್ವಲ್ಪ ಏನು ಬಂದಿರುತ್ತೆ ಒಂದು ತಿಂಗಳಿಗೆ ಅದನ್ನು ಡಿವೈಡ್ ಮಾಡಿ 25 ದಿನಕ್ಕೆ ಇಷ್ಟಿಷ್ಟು ಗ್ರಾಮ್ ಅಂತ ಕೊಡ್ತಾರೆ. ಇಲ್ಲಾಂದರೆ ಅಂಗನವಾಡಿಯಲ್ಲೇ ಹೋಗಿ ನೀವು ಆರಾಮಾಗಿ ಒಂದು ಟೈಮ್, ಮಧ್ಯಾಹ್ನ ಒಂದು ಟೈಮ್ ಪೌಷ್ಟಿಕಾಂಶಯುಕ್ತ ಊಟವನ್ನು ಮಾಡಿಕೊಂಡು ಬರ್ಬೋದಾಗಿದೆ. ಇನ್ನು ಬಾಣಂತಿ ಟೈಮಲ್ಲಿ ಏನು ಮಾಡ್ತಾರೆ, ಅವರಿಗೆ 6 ತಿಂಗಳವರೆಗೆ 25 ಮೊಟ್ಟೆಯನ್ನು ಕೊಡ್ತಾರೆ. ಇಲ್ಲೇನು ನೋಡ್ತಾ ಇದ್ದಾರೆ, ಇದು ಅಲ್ಲಿ ಕೊಟ್ಟಿರುವಂತಹ ಮೊಟ್ಟೆನೇ. ಟ್ರೇ ಒಂದು ಮನೇಲಿ ಹಾಕ್ಕೊಂಡಿರುವಂಥದ್ದಷ್ಟೇ, ಬಾಣಂತಿ ಹತ್ರ ಈಸ್ಕೊಂಡು ವಿಡಿಯೋ ಮಾಡಿರುವಂಥದ್ದು. ಸೊ 25 ಮೊಟ್ಟೆಯನ್ನು ಕೊಡ್ತಾರೆ. ಜೊತೆಗೆ ಈ ಪುಷ್ಟಿ ಅಂತ ಅಂದ್ಬಿಟ್ಟು ಒಂದು ಪೌಡರನ್ನು ಕೊಡ್ತಾರೆ. ಇದನ್ನು ಗಂಜಿನಾದರೂ ಮಾಡ್ಕೊಬೋದು, ಅಥವಾ ಒಂಥರ ಉಂಡೆಗಳನ್ನು ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ಸಿಕ್ಕಾಪಟ್ಟೆ ಪೌಷ್ಟಿಕಾಂಶ ಇರುವಂಥದ್ದು. ಪ್ರೋಟೀನು, ಶಕ್ತಿ, ಕಬ್ಬಿಣ, ಕ್ಯಾಲ್ಶಿಯಮು, ವಿಟಮಿನ್ ಎ, ವಿಟಮಿನ್ B1, ವಿಟಮಿನ್ B2, B3, ವಿಟಮಿನ್ ಸಿ, ಸತು, ವಿಟಮಿನ್ ಡಿ, ವಿಟಮಿನ್ B6, ವಿಟಮಿನ್ B12, ಆಹಾರದ ಫೋಲೇಟ್, ಕಾರ್ಬೋಹೈಡ್ರೇಟ್, ಕೊಬ್ಬು, ಇದಿಷ್ಟನ್ನು ಸೇರಿಸಿ ಮಾಡಿರುವಂಥದ್ದು. ಉಪಯೋಗಿಸುವಂತಹ ಇದನ್ನು ಕೂಡ ಕ್ರಮವನ್ನು ಕೂಡ ತಿಳಿಸಿದ್ದಾರೆ ಇಲ್ಲಿ. ಗಂಜಿ ಅಥವಾ ಒಂದು ಉಂಡೆಗಳನ್ನು ಮಾಡಿಕೊಂಡು ತಿನ್ನುವಂತಹ ಒಂದು ಪುಷ್ಟಿ ಪೌಡರನ್ನು ಕೂಡ ಕೊಡ್ತಾರೆ. ಇದು ಪ್ರತಿ ತಿಂಗಳು ಕೊಡ್ತಾರೆ. ಇದು ಬಂದು ಎಷ್ಟು 2.5 kg, 2 kg 600 ಗ್ರಾಮ್ ಇದೆ. ಈ ರೀತಿಯಾದಂತಹ ಒಂದು ಪೌಡರನ್ನು ಕೊಡ್ತಾರೆ. ಇದನ್ನು ತಿಂದು ತೋರಿಸ್ತೀನಿ, ಟೇಸ್ಟ್ ಚೆನ್ನಾಗಿದೆಯೋ ಅಥವಾ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಒಟ್ಟಲ್ಲಿ ಸರ್ಕಾರದಿಂದ ಪ್ರತಿ ತಿಂಗಳು ಸಿಗುವಂತಹ ಒಂದು ಪೌಡರ್ ಇದು ಬಾಣಂತಿಯರಿಗೆ. ಇದು ಬಂದು 3 ವರ್ಷದವರೆಗೂ ಕೊಡ್ತಾರೆ. ಮಗು 3 ವರ್ಷ ಆಗೋವರೆಗೂ ಕೂಡ ಈ ಒಂದು ಪೌಡರನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಇನ್ನು ಇದನ್ನು ಬಿಟ್ಟರೆ ನಿಮಗೆ ಬೆಲ್ಲದ ಪುಡಿಯನ್ನು ಕೊಡ್ತಾರೆ. ಬೆಲ್ಲದ ಪುಡಿ ಇದು
ಬೆಲ್ಲದ ಪುಡಿಯನ್ನು ಕೊಡ್ತಾರೆ, ಜೊತೆಗೆ ಹಾಲಿನ ಪೌಡರ್ ಕೊಡ್ತಾರೆ, ಜೊತೆಗೆ ಕೆಲವೊಂದು ಕಡೆ ಸಕ್ಕರೆ ಕೊಡ್ತಾರೆ. ಅಂದರೆ ಸಪ್ಲೈ ಬಂದಂಗೆ ಕೊಡ್ತಾರೆ. ಇದು ಹಾಲಿನ ಪೌಡರು ಜೊತೆಗೆ ಸಕ್ಕರೆಯನ್ನು ಕೂಡ ಸ್ವಲ್ಪ ಕೊಡ್ತಾರೆ. ಇದಿಷ್ಟು ಉಚಿತವಾಗಿ ಕೊಡುವಂಥದ್ದು. ಇದರ ಜೊತೆಗೆ ಗರ್ಭಿಣಿಯರಿಗೆ 5,000 ರೂಪಾಯಿ ಹಣವನ್ನು ಕೂಡ ಕೊಡ್ತಾರೆ. ಅಂದರೆ ಗರ್ಭಿಣಿ ಆದಾಗ ಅಂಗನವಾಡಿಯಲ್ಲಿ ಏನು ರಿಜಿಸ್ಟರ್ ಮಾಡಿಸಿ ತಾಯಿ ಕಾರ್ಡನ್ನು ತಗೋತೀರಲ್ಲ, ತಾಯಿ ಕಾರ್ಡನ್ನು ತಗೊಂಡಾಗ ನಿಮಗೆ ರಿಜಿಸ್ಟರ್ ಆಗಿದ್ದು ಅದು ಬಿಲ್ ಪಾಸ್ ಆದ ತಕ್ಷಣ ಒಂದು 2 ತಿಂಗಳು 3 ತಿಂಗಳಲ್ಲಿ ನಿಮಗೆ 3,000 ರೂಪಾಯಿ ಹಣ ಬರುತ್ತೆ. ಡೆಲಿವರಿ ಆದಮೇಲೆ ನಿಮಗೆ 2,000 ರೂಪಾಯಿ ಹಣ ಬರುತ್ತೆ. ಟೋಟಲ್ ಬಂದು ಮಾತೃವಂದನಾ ಯೋಜನೆ ಅಂತ ಇದು. ಇದಕ್ಕೆ 5,000 ರೂಪಾಯಿ ಹಣ ನಿಮ್ಮ ಒಂದು ಕೈ ಸೇರುತ್ತೆ. ಉಚಿತವಾಗಿ ಕೊಡುವಂಥದ್ದು ಸರ್ಕಾರದಿಂದ. ಇದು ಎಲ್ಲರಿಗೂ ಕೊಡ್ತಾರೆ. ನಮಗೆ ಸಿಗುತ್ತಾ ಸಿಗಲ್ವಾ, ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಏನೂ ಇಲ್ಲ. ಜಸ್ಟ್ ನೀವು ಗರ್ಭಿಣಿ ಆದಾಗ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಅವರೇ ಮನೆಗೆ ಬರ್ತಾ ಇರ್ತಾರೆ ಆಶಾ ಕಾರ್ಯಕರ್ತೆಯರು. ಇಲ್ಲಾಂದರೆ ಅಂಗನವಾಡಿಗೆ ಹೋಗಿ ನಂಗೆ ಗರ್ಭಿಣಿ ಆಗಿದೆ ಅಂತ ಹೇಳಿದ್ರೆ ಅವರೇ ಫೋಟೋ ತೆಗೆದು ಮನೆಗೆ ಬಂದು ತೆಗಿತಾರೆ. ಅವರ ಫೋಟೋ ತೆಗೆದು ಒಂದು ತಾಯಿ ಕಾರ್ಡನ್ನು ಮಾಡಿ ಕೊಡ್ತಾರೆ. ತಾಯಿ ಕಾರ್ಡನ್ನು ಮಾಡ್ಕೊಂಡ್ಮೇಲೆ ನಿಮಗೆ 3,000 ರೂಪಾಯಿ, ಒಂದು 2 ತಿಂಗಳಲ್ಲಿ 3,000 ರೂಪಾಯಿ ಹಣ ಬರುತ್ತೆ. ಡೆಲಿವರಿ ಆದಮೇಲೆ 2,000 ರೂಪಾಯಿ ಹಣ ಬರುತ್ತೆ. ಇನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಮಂತಿಂದ ಅಥವಾ 1.5 ತಿಂಗಳು ಆದಮೇಲಿಂದ ನಿಮಗೆ ಐಟಮ್ಗಳು ಈ ರೀತಿಯಾಗಿ ಉಚಿತವಾಗಿ ನಿಮಗೆ ಕೊಡ್ತಾ ಹೋಗ್ತಾರೆ. ಎಲ್ಲವನ್ನು ಕೂಡ ದಯವಿಟ್ಟು ಬಳಸ್ಕೊಳ್ಳಿ. ಜೊತೆಗೆ ಇದು ರೇಷನ್ ಕಾರ್ಡ್ ಒಂದಿದ್ರೆ ಸಾಕು, ಇನ್ನೇನು ಬೇರೆ ದಾಖಲಾತಿಗಳು ಬೇಕಾಗಿಲ್ಲ. ಅಂದರೆ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಕಂಪಲ್ಸರಿ. ಜೊತೆಗೆ ಗಂಡ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೂ ಕೂಡ ಹೆಂಡತಿ ಈ ಒಂದು ಫೆಸಿಲಿಟಿಗಳನ್ನು ಪಡ್ಕೋಬೋದಾಗಿದೆ. ಸೊ ಇದಿಷ್ಟು ಒಂದು ಸರ್ಕಾರದಿಂದ ಉಚಿತವಾಗಿ ಗರ್ಭಿಣಿಯರಿಗೆ ಹಾಗೆ ಬಾಣಂತಿಯರಿಗೆ ಕೊಡುವಂತಹ ಒಂದು ಐಟಮ್ಗಳ ಫ್ರೀಯಾಗಿ ಕೊಡುವಂತಹ ಐಟಮ್ಗಳ ಮಾಹಿತಿ. ನೀವಾಗ ಟೆಸ್ಟ್ ಮಾಡೋಣ ಬನ್ನಿ. ಈಗ ಮೊಟ್ಟೆ ಎಲ್ಲ ಟೆಸ್ಟ್ ಮಾಡೋಕ್ಕೆ ಆಗಲ್ಲ, ಇವತ್ತು ಬಂದು ಶನಿವಾರ, ನಾವು ಅದು ಇದು ಮಾಡೋಕ್ಕಾಗಲ್ಲ, ತಿನ್ನಲಿಕ್ಕಾಗಲ್ಲ. ಸೊ ಮೊಟ್ಟೆ ಒಂದು ಟೇಸ್ಟ್ ಮಾಡೋದು ಬೇಡ, ಇನ್ನು ಮಿಕ್ಕಿದ್ದೆಲ್ಲ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಫಸ್ಟು ಬೆಲ್ಲ ಟೇಸ್ಟ್ ಮಾಡಿಬಿಡೋಣ. ಸ್ಪೂನ್ ಕ್ವಾಲಿಟಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ, ಯಾವ ರೇಂಜಲ್ಲಿ ಇರುತ್ತೆ. ಉಂಡೆ ಆಗ್ಬಿಟ್ಟಿದೆ, ಬೆಲ್ಲ ಪುಡಿ ಅಲ್ಲ, ಬೆಲ್ಲ ಉಂಡೆನೇ ಆಗ್ಬಿಟ್ಟಿದೆ. ಈ ರೀತಿ ಆಗಿದೆ ಬೆಲ್ಲ. ಇಲ್ಲ ಉಂಡುಂಡೆನೇ ಇದೆ, ಇಲ್ಲ ಪುಡಿ ಇದೆ. ಇಲ್ಲ ಪುಡಿ ಆಯಿತು. ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಅಷ್ಟೇ. ನೋಡಿ ಪುಡಿ ಆಗಿದೆ. ಸೊ ಇವಾಗ ಇದು ಟೇಸ್ಟ್ ಮಾಡಿ ನೋಡ್ತೀನಿ. ನೋಡೋಕ್ಕೆಲ್ಲ ಏನಿಲ್ಲ, ಕ್ವಾಲಿಟಿಯಾಗಿದೆ, ನಾರ್ಮಲ್ ಕ್ವಾಲಿಟಿಯಲ್ಲಿದೆ. ನಾರ್ಮಲ್ ಬೆಲ್ಲದ ಪುಡಿ ಟೇಸ್ಟೇ ಇದೆ, ಚೆನ್ನಾಗಿದೆ. ಒಂದು ಸೆಕೆಂಡ್. ಬೆಲ್ಲದ ಪೌಡ್ರು ಏನಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇನ್ನು ಹಾಲಿನ ಪೌಡರ್ ಚೆಕ್ ಮಾಡಿಬಿಡೋಣ. ಇದು ಹಾಲಿನ ಪೌಡರು. ಇಲ್ಲೇ ಆಲ್ರೆಡಿ ಒಂದು ಹೋಲ್ ಆಗಿಬಿಟ್ಟಿದೆ. ಇದನ್ನ ಹೀಗೆ ಟೇಸ್ಟ್ ಮಾಡಿಬಿಡೋಣ. ನಾರ್ಮಲ್ ನಂದಿನಿ ಹಾಲಿನ ಪೌಡ್ರ್ ಏನು ಬರುತ್ತೆ ಅದೇ ಥರ ಟೇಸ್ಟ್ ಇದೆ. ಏನಂತ ಏನು ವ್ಯತ್ಯಾಸ ಏನು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇನ್ನು ಈ ಪುಷ್ಟಿ ಏನು ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡೋಣ. ಇದು ಮಕ್ಕಳು ಅಪೌಷ್ಟಿಕತೆಯಿಂದ ಕೂಡಿರಬಾರ್ದು, ಮಕ್ಕಳು ಆರೋಗ್ಯವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಸರ್ಕಾರದಿಂದ ತುಂಬ ಕಾಳಜಿ ವಹಿಸಿ ಮಾಡಿರುವಂತಹ ಒಂದು ಯೋಜನೆ. ಸೊ ಈ ಒಂದು ಪೌಡರ್ ಕೂಡ ಕೊಡಲೇಬೇಕು, ಪೌಷ್ಟಿಕಾಂಶ ಮಕ್ಕಳಿಗೆ ಸೇರಬೇಕು ಅಂತ ಮಾಡಿಸಿರೋವಂಥದ್ದು. ಸೊ ಪುಷ್ಟಿ ಅಂತಲೇ ಹೆಸರಿಟ್ಟಿದ್ದಾರೆ. ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗಾಗಿ ಟೇಕ್ ಹೋಮ್ ರೇಷನ್, ಇದು ಮನೆಗೆ ನೀಡಲಾಗುವ ಪಡಿತರ ಅಂತ ಅಂದ್ಬಿಟ್ಟು ಬಳಸಿದ್ದಾರೆ ಅಷ್ಟೇ. ಇಲ್ಲಿ ಮಾಡುವಂತಹ ವಿಧಾನಗಳೇನೇನೋ ಹಾಕಿದ್ದಾರೆ, ಜೊತೆಗೆ ಎಲ್ಲಿ ತಯಾರಾಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ನಿಮಗೆ ಅದು ಫುಲ್ ಓಪನ್ ಮಾಡಿ ತೋರಿಸಿದ್ರೆ ನಿಮಗೆ ಒಂದು ಸ್ವಲ್ಪ ಕಾಣುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ಇದರ ತಗೊಂಡು ಇದನ್ನೇನು ಮಾಡ್ತಾರೆ, ಹಸುಗೆ ಹಾಕ್ಬಿಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದು ಬಹಳ ರಿಸ್ಕ್ ತಗೊಂಡು ಗೌರ್ಮೆಂಟ್ ಮಾಡ್ತಾ ಇರೋವಂಥದ್ದು. ತುಂಬ ಪೌಷ್ಟಿಕಾಂಶ ಇದೆ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಓಕೆ, ಅದನ್ನು ಇದು ಮಾಡೋಂಥದ್ದು. ಬಟ್ ಆದರೆ ಇಲ್ಲಿ ನಿಮಗೆ ಮೊಬೈಲ್ ಎತ್ಕೊಪ್ಪ ಒಂದು ಸ್ವಲ್ಪ ನೋಡಿ. ಈ ರೀತಿಯಾಗಿದೆ ಪೌಡರ್, ಇದು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿದೆ ಗಂಜಿ ಮಾಡುವಂತಹ ಪೌಡರು. ಹೋಗಪ್ಪ ಅಲ್ಲೇ. ಈಗ ಇದನ್ನು ಕೂಡ ಟೇಸ್ಟ್ ಮಾಡೋಣ. ಇದೆಲ್ಲ ಹೇಳ್ತಿರಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹಾಕ್ತಾರೆ ಅಂತ, ಬಟ್ ಆದರೆ ತುಂಬ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯೂಸ್ ಮಾಡಿ ತಿನ್ನೋಣ. ನೆಕ್ಸ್ಟ್ ಬಿಡೋರು ಚೆನ್ನಾಗಿದೆ. ಈ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ
ಈ ಫುಡ್ ಕೊಡ್ತಾಯಿದ್ರು, ಫುಡ್ ಅಂತ ಹೇಳ್ತಾ ಇದ್ವಿ ಅದನ್ನು ನಾವು, ಫುಡ್ ಕೊಡ್ತಾಯಿದ್ರು, ಫುಡ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ತಿನ್ಕೊಂಬರ್ತಾಯಿದ್ವಲ್ಲ, ಒಂದು ಸ್ವಲ್ಪ ಆ ಥರ ಟೇಸ್ಟ್ ಇದೆ. ದಯವಿಟ್ಟು ಬಾಣಂತಿಯರು ಇದನ್ನು ಬಳಸಿ, ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಎಲ್ಲ ಹೆಚ್ಚತ್ತೆ, ಬಳಸ್ಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಸ್ವಲ್ಪ ಕ್ವಾಲಿಟಿ ಏನಷ್ಟು ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ, ವೇಸ್ಟ್ ಮಾಡೋದು ಬೇಡ. ಸೊ ಇದಿಷ್ಟು ಗರ್ಭಿಣಿಯರಿಗೆ ಹಾಗೆ ಬಾಣಂತಿಯರಿಗೆ ಉಚಿತವಾಗಿ ಕೊಡುವಂತಹ ಫುಡ್ ಬಗೆಗಿನ ಮಾಹಿತಿ. ಇನ್ನು ಮೊಟ್ಟೆ ಒಂದು ಟೇಸ್ಟ್ ಮಾಡಿಲ್ಲ, ಮೊಟ್ಟೆ ಎಲ್ಲ ನಾರ್ಮಲಿ ಎಲ್ಲ ಒಂದೇ ಥರ ಇರುತ್ತೆ, ಬಟ್ ಆದರೆ ಅದರಲ್ಲೂ ಕೂಡ ಹಳೆ ಮೊಟ್ಟೆ ತುಂಬ ಇದಾಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಬಟ್ ಯೂಸ್ ಮಾಡಿರೋರು ಹೇಳಿದ್ದಾರೆ ಮೊಟ್ಟೆ ಎಲ್ಲ ಚೆನ್ನಾಗಿದೆ ಮೇಡಮ್, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆ ಕಾರಣದಿಂದ ಮೊಟ್ಟೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ಭರವಸೆಯನ್ನು ಕೊಡ್ತಾಯಿದ್ದೀನಿ. ಶನಿವಾರ ಆಗಿಲ್ಲ ಅಂದರೆ ಇದನ್ನು ಕೂಡ ಹಂಗೆ ಒಂದು ಆಮ್ಲೆಟ್ ಮಾಡಿ ಇಲ್ಲೇ ಸ್ಟವ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ, ಚೆಕ್ ಮಾಡಿ ಹೇಳಿಬಿಡುವೆ, ಬಟ್ ಬೇಡ ಇವಾಗ ಸದ್ಯಕ್ಕೆ. ಇದಿಷ್ಟು ಮಾಹಿತಿ. ಸೊ ಗರ್ಭಿಣಿಯರು ಯಾರೇ ಇದ್ರೂ ದಯವಿಟ್ಟು ಬಳಸ್ಕೊಳ್ಳಿ. ಜೊತೆಗೆ ಮಾತೃವಂದನಾ ಯೋಜನೆಯನ್ನು ಮಾಡಿಸ್ಕೊಳ್ಳಿ. 5,000 ರೂಪಾಯಿ ಉಚಿತವಾಗಿ ಹಣ ಸಿಗ್ತಾ ಹೋಗುತ್ತೆ. ಇನ್ನು ಇದರ ಜೊತೆಗೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ, ಈ ಒಂದು ಪುಸ್ತಕವನ್ನು ಓದೋ ಆಸಕ್ತಿ ಇರೋರು, ಓದೋಕ್ಕೆ ಆಸಕ್ತಿ ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ. ಓದಾದ್ಮೇಲೆ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ, ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಪುಸ್ತಕದ ಹಣ ಸಂಪೂರ್ಣವಾಗಿ ನಿಮಗೆ ರಿಟರ್ನ್ ಮಾಡಿ ಕೊಡಲಾಗುತ್ತೆ. ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಕಾಲನ್ನು ನೀವು ಮಾಡ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಉಪಯೋಗ ಆಗಲಿ ಶೇರನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.